नारंजा कोऑपरेटिव शुगर फैक्ट्री में गन्ना ले जाने वाले किसानों को संक्रांति की मिठाई दी गई। किसानों द्वारा ले जाने वाले हर टन गन्ने पर 1 केजी चीनी फ्री बांटने की परंपरा फिर से शुरू हो गई है। एनएसएस के प्रेसिडेंट सूर्यकांत नागमारपल्ली ने शनिवार शाम को तालुके के जनवाड़ा में शुगर फैक्ट्री के ऑफिस में किसानों को फ्री चीनी बांटने की शुरुआत की। इस बार फैक्ट्री में गन्ना ले जाने वाले सभी किसानों को हर टन गन्ने पर 1 केजी चीनी मिलेगी। फैक्ट्री के इस कदम से किसान खुश हैं। पहले डॉक्टर गुरुपादप्पा नागमारपल्ली किसानों को 1 केजी चीनी फ्री बांटते थे, लेकिन कुछ सालों से इसमें ब्रेक लग गया था। शनिवार को फैक्ट्री प्रेसिडेंट सूर्यकांत नागमारपल्ली ने बीदर तालुके के जनवाड़ा में नारंजा शुगर फैक्ट्री में गन्ना लाने वाले किसानों को प्रति टन 1 केजी फ्री चीनी बांटने की शुरुआत की। इस मौके पर बोलते हुए किसान संगठन के नेताओं ने मांग की है कि जिले की सभी फैक्ट्रियां इसी मॉडल के हिसाब से 1 केजी चीनी प्रति टन बांटें। उन्होंने किसानों के हक में फैसला लेने के लिए सूर्यकांत का शुक्रिया अदा किया। फैक्ट्री के वाइस प्रेसिडेंट बालाजी चौहान, किसान संगठन के प्रेसिडेंट मल्लिकार्जुन स्वामी, सिद्धरामप्पा अंदूरे, दयानंद स्वामी, सिरसी समेत सभी डायरेक्टर मौजूद रहे। कैमरामैन महेश का कवरेज। ಎಲ್ರಿಗೂ ನಮಸ್ಕಾರ। ನಾಗಮಾರಪಳ್ಳಿ ಪರಿವಾರ ಅಂದರೆ ರೈತರ ಪರಿವಾರ, ರೈತರ ಪರಿವಾರ ಅಂದರೆ ನಾಗಮಾರಪಳ್ಳಿಯವರ ಪರಿವಾರ. ಬಹಳ ಜನಕ್ಕೆ ಬಹಳ ಬ್ರ್ಯಾಂಡಿಂದ ಕರೀತಾರೆ ಜನರು, ಆದರೆ ನಾಗಮಾರಪಳ್ಳಿ ಪರಿವಾರಕ್ಕೆ ಪ್ರೋ ಪೀಪಲ್, ಪ್ರೋ ಫಾರ್ಮರ್ಸ್, ರೈತರ ಪರವಾಗಿರ್ತಕ್ಕಂಥ ಪರಿವಾರ ಅಂತ ಕರೀತಾರೆ. ಸಂತೋಷ ಆಗ್ತದೆ. ಅದೇ ರೀತಿಯಲ್ಲಿ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು 18ನೇ ತಿಂಗಳಲ್ಲೇ ಚಾಲೆಂಜ್ ಆಗಿ ತಗೊಂಡು ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆಯನ್ನು ಶುರು ಮಾಡಿದ್ರು. 24 ವರ್ಷದಿಂದ ಕುಸಿದು ಬಿದ್ದಿರಕ್ಕಂಥ ಸಕ್ಕರೆ ಸಹಕಾರ ಕಾರ್ಖಾನೆ 18 ತಿಂಗಳಲ್ಲಿ ಚಾಲೆಂಜ್ ಮಾಡಿ ತರಿಸಿ ಸತತವಾಗಿ 25 ವರ್ಷದಿಂದ ಇವತ್ತು ಶುಗರ್ ಫ್ಯಾಕ್ಟ್ರಿಯನ್ನು ನಡೆಸ್ಕೊಂಡು ಯಶಸ್ವಿಯಾಗಿ ಜನರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಗುರುಪಾದಪ್ಪ ನಾಗಮಾರಪಳ್ಳಿಯವರು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ರೈತರಿಗೆ, ಬಡವರಿಗೆ, ಪರಿಶಿಷ್ಟರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ ಇವತ್ತು ಜಿಲ್ಲೆಯಲ್ಲಿ ಯಾರ ಕಾಳಜಿಯಿಂದ ಕೆಲಸ ಮಾಡಿದ್ದಾರೆ ಅಂದರೆ ಅದು ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿ, ಪೂಜ್ಯ ನಾಗಮಾರಪಳ್ಳಿ ಅಂತ ನಾವು ಮರಿಬಾರ್ದು. ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲೇ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರ ನಂತರ ಉಮಾಕಾಂತ್ ನಾಗಮಾರಪಳ್ಳಿಯವರು ಬಹಳ ಯಶಸ್ವಿಯಾಗಿ ರೈತರ ಆಶೀರ್ವಾದದಿಂದ, ರೈತರ ಸಹಕಾರದಿಂದ ಯಶಸ್ವಿಯಾಗಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ನಡೆಸ್ಕೊಂಡ್ಬಂದು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಸರ್ತಿ ತಾವೆಲ್ಲ ರೈತರು ಒಂದು ಬಹಳ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ದಾರೆ. ಫ್ಯಾಕ್ಟ್ರಿ ಈ ಹಂಗಾಮಿಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಫ್ಯಾಕ್ಟ್ರಿ ನಡೀತಾ ಇದೆ. ಆಗಲೇ 1.5 ಲಕ್ಷ ಟನ್ನು ಇವತ್ತಿಗೆ ಕ್ರಷ್ ಮಾಡಿದ್ದೀವಿ. ರಿಕವರಿನೂ ಹೆಚ್ಚಿಗೆ ಬರ್ತಾ ಇದೆ. ಹೋದ ವರ್ಷದಕ್ಕಿಂತ ಜಾಸ್ತಿ ಈ ಸರಿ ರಿಕವರಿ ಬರ್ತಾ ಇದೆ. ರೈತರ ಕಡೆಯಿಂದ ನನಗೆ ನಿತ್ಯ ಫೋನ್ ಬರ್ತಾಯಿತ್ತು. ಸಿದ್ದರಾಮಪ್ಪ ಮಾಮ ಅವರು ಫೋನ್ ಮಾಡ್ತಾಯಿದ್ರು ರೈತ ಸಂಘದಿಂದ, ಮಲ್ಲಿಕಾರ್ಜುನ್ ಮಾಮ ಅವರು ರೈತ ಸಂಘದಿಂದ ಫೋನ್ ಮಾಡ್ತಾಯಿದ್ರು. ಆ ಹಳ್ಳಿಗಳಿಂದ ಸುಮಾರು 438 ಹಳ್ಳಿಗಳಿದ್ದಾವೆ. ಅಲ್ಲಿಂದ ರೈತರು, ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಒಂದು ಪರಂಪರೆ ಇತ್ತು. ಆ ಪರಂಪರೆ ಏನಂದರೆ ಪ್ರತಿ ಸರ್ತಿ ಅವರು ಹಬ್ಬ ಬಂದಾಗ 1 ಕೆಜಿ ಸಕ್ಕರೆ ಕೊಡ್ತಾಯಿದ್ರು. ತಾವು ಆ ಪರಂಪರೆಯನ್ನು ಮತ್ತೆ ಶುರು ಮಾಡಿ ಮತ್ತೆ ನಮಗೆ ಸಕ್ಕರೆ ಕೊಡಿ, ಹಬ್ಬಕ್ಕೆ ಕೊಡಿ. ನಾನಂದೆ ಆಯಿತು ಕೊಡೋಣ ಅಂಥೇಳಿ ನಾವೆಲ್ಲ ವಿಚಾರ ಮಾಡಿ ನಮ್ಮ ಆಡಳಿತ ಮಂಡಳಿ, ನಮ್ಮದೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಂಡು ಹೌದು ಆ ಪರಂಪರೆಯನ್ನು ಮುಂದೆ ಮಾಡೋಣ. ಮತ್ತು ಬರ್ತಕ್ಕಂಥ ದಿವಸದಲ್ಲಿ ಸಂಕ್ರಾಂತಿಗೆ ಒಂದು ಸಿಹಿ ಕೊಡೋಣ ಅಂತ, ಸಂಕ್ರಾಂತಿಗೆ ಸಿಹಿ ಕೊಡೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ನಮ್ಮದೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ನಾವೆಲ್ಲ ಕಲ್ತ್ಬಿಟ್ಟು ರೈತ ಸಂಘದವರೆಲ್ಲ ಹಿರುಗಳೆಲ್ಲ ಹೇಳಿದ್ದು, ರೈತರದ್ದು ಕೋರಿಕೆನೂ ಇತ್ತು. ನಮಗೊಂದೊಂದು ಕೆಜಿ ಸಕ್ಕರೆ ಕೊಡ್ತಿದ್ರು ಪ್ರತಿ ಸರಿ ಅಂತ. 1 ಟನ್ಗೆ 1 ಕೆಜಿ ಸಕ್ಕರೆ ಕೊಡ್ತಕ್ಕಂಥ, 100 ಟನ್ ಹಾಕಿದವ್ರಿಗೆ 1 ಕ್ವಿಂಟಲ್ ಸಿಗ್ತಕ್ಕಂಥದ್ದು, 500 ಟನ್ ಹಾಕಿದವ್ರಿಗೆ 5 ಕ್ವಿಂಟಲ್ ಸಿಗ್ತಕ್ಕಂಥವ್ರು, ಬಡವರು ರೈತರು ಅರ್ಧ ಎಕರೆ 50 ಟನ್ ಹಾಕಿದವ್ರಿಗೂ 50 ಕೆಜಿ ಸಕ್ಕರೆ ಸಿಗ್ತಕ್ಕಂಥದ್ದು. ಆದರೆ ರೈತರಲ್ಲೇ ನನ್ನ ಕಳಕಳೆ ಮನವಿ, ಸಕ್ಕರೆ ಸಿಗ್ತಾ ಇದೆ, ನಮ್ಮೆಲ್ಲರಿಗೂ ಸಕ್ಕರೆ ಸಿಗ್ತದೆ. ಹಬ್ಬ ಇದೆ, ಸಂಕ್ರಾಂತಿ. ತಾವು ಹಿರುಗಳಿರ್ತಾರಲ್ಲ, ಪೂಜ್ಯ ಮನೇಲಿ ಹಿರುಗಳಿಗೆ ಸಕ್ಕರೆ ನೆವದಿ ತೋರ್ರಿ, ಮನೆ ದೇವ್ರಿಗೆ ತೋರ್ರಿ, ತಾವು ಲಡ್ಡು ತಿನ್ನಿರಿ, ಆಜು ಬಾಜು ಮನೆಯವ್ರಿಗೆ ಭೀ ಲಡ್ಡು ಕೊಡ್ರಿ. ಥೋಡೆ ಲಡ್ಡು ಮಾಡಿದ್ರೆ ನಮಗೆ ಭೀ ತಂದು ಕೊಡ್ರಿ ಒಂದೇ ಅಷ್ಟಿದೆ. ಅದಕ್ಕಾಗಿ ನವಣಿನೂ ತಾವು ಅಕ್ಕಪಕ್ಕ ನೋಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಂತ್ಲಿ ವೈಸ್ ನವಣಿಗಳು ಹಾಕ್ಕೊಂಡ್ರೆ ಎಲ್ಲರದು ಕಬ್ಬು ತೊಗೊಂಡು ಹೋಗ್ಬೋದು. ಅಷ್ಟು ಫ್ಯಾಕ್ಟ್ರಿಗಳು ಪೂರೈಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೋದು ಅಂತಕ್ಕಂಥ ಮಾತು ನಾವು ಮಾಡಿದ್ವಿ. ಈಗಾಗಲೇ ಮೊನ್ನೆ ಕೂಡ ನಾನು ಶುಗರ್ ಕಮಿಷನರ್ ಅವ್ರಿಗೆ ಭೇಟಿಯಾಗಿ ಈಗ ಕೇಂದ್ರ ಸಚಿವರಿಗೂ ಕೂಡ ಭೇಟಿ ಆಗ್ತಾಯಿದ್ದೀನಿ. ನಮ್ಮ ಸಹಕಾರ ಸಕ್ಕರೆ ಕಾರ್ಖಾನೆಗೆ ತಾವು ಆರ್ಥಿಕವಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತ KKRDBಯಿಂದನೂ ಫಂಡ್ ಮಾಡಿಕೊಡಿ. ಈಗ ನೋಡಿ ಬೀದರಿಂದ ಪ್ಲೇನ್ ಹೋಗ್ತಾ ಇದೆ, ಪ್ಲೇನ್ಗೆ KKRDBಯಿಂದ ಪ್ರತಿದಿನ ಇಷ್ಟು 2.5 ಲಕ್ಷ ಬರ್ತಾ ಇದೆ. ರಸ್ತೆ ನಿರ್ಮಾಣಕ್ಕೆ, ರೋಡ್ಗೆ, ಚರಂಡಿಗೆ, ಅದಕ್ಕೆ ಅಂತೇಳಿ
5,000 ಕೋಟಿವರೆಗೂ ಖರ್ಚು ಮಾಡ್ತಾ ಇದ್ದಾರೆ. ನೀವು ಈ ಥರ ಸಕ್ಕರೆ ಕಾರ್ಖಾನೆ ಈ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 2 ಶುಗರ್ ಫ್ಯಾಕ್ಟ್ರಿ, ಒಂದು ಮಹಾತ್ಮ ಗಾಂಧಿ ಸಕ್ಕರೆ ಸಹಕಾರ ಕಾರ್ಖಾನೆ, ಒಂದು ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆ. ಈ ಭಾಗಕ್ಕೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ಅವ್ರ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಕೂಡ ಒಂದು ಏಡ್ ಕೊಟ್ಟು ಇಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ತಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತ ಇನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಎಲ್ಲ ಹಿರಿಯರಲ್ಲಿ. ಇದಾದರೆ ರೈತರ ಜೀವನ ಭಾಳ ಬಂಗಾರ ಆಗ್ತದೆ, ರೈತರು ತಮ್ಮ ಜೊತೆಗಿರ್ತಾರೆ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾತು.